ಮೈಸೂರು ಕಾಂಗ್ರೆಸ್ನಲ್ಲೂ ಸಂಪುಟ ತಲ್ಲಣ. ಶಾಸಕ ಹಾಗೂ ಮಾಜಿ ಸಚಿವ ಮಹದೇವಪ್ಪ ಶೆಟ್ಗೆ ಮೈಸೂರು ಕಾಂಗ್ರೆಸ್ನಲ್ಲೂ ಸಂಪುಟ ತಲ್ಲಣ. ಶಾಸಕ ಹಾಗೂ ಮಾಜಿ ಸಚಿವ ಮಹದೇವಪ್ಪ ಶೆಟ್ಗೆ ಚಿಕ್ಕಮಾತು, ತನ್ವೀರ್ ಸೇಠ್ಗೆ ಮೈಸೂರು ಪಾಕ್, ಜಮೀರ್ಗೆ ಕೋಕು, ತನ್ವೀರ್ ಸೇಠ್ಗೆ ರೆಡ್ ಕಾರ್ಪೆಟ್ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಮೈಸೂರು ಕಾಂಗ್ರೆಸ್ನಲ್ಲೂ ಕೂಡ ಸಂಪುಟ ತಲ್ಲಣ ನಡೀತಾ ಇದೆ. ಶಾಸಕ ಹಾಗೆ ಮಾಜಿ ಸಚಿವರಾದ ಮಹದೇವಪ್ಪಂಗೆ ಮಂತ್ರಿ ಸ್ಥಾನ ಸಿಗಲ್ವಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಚಿಕ್ಕಮಾದು ಹಾಗೆ ತನ್ವೀರ್ ಸೇಠ್ಗೆ ಸಚಿವ ಸ್ಥಾನ ಸಿಗಬಹುದಾ? ಈ ರೀತಿಯಾಗಿ ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು. ಫ್ರೀಡಂ ಟಿವಿಯಲ್ಲಿ ಎಕ್ಸ್ಕ್ಲೂಸಿವ್ ಇನ್ಸೈಡ್ ಮಾಹಿತಿ. ಮೈಸೂರು ಕಾಂಗ್ರೆಸ್ನಲ್ಲೂ ಕೂಡ ಸಂಪುಟ ತಲ್ಲಣ. ಈಗಾಗಲೇ ರಾಜ್ಯ ಸಚಿವ ಸಂಪುಟ ವಿಸ್ತರಣೆ ವಿಚಾರವಾಗಿ ಕಸರತ್ತು ನಡೀತಾ ಇದೆ. ಒಂದಿಷ್ಟು ಒತ್ತಡಗಳು ಬಂದಿತ್ತು ಕೂಡ. ಅನೇಕ ಶಾಸಕರು ಹೈಕಮಾಂಡ್ ಮೇಲೆ ಒತ್ತಡ ಹಾಕಿದ್ರು, ಒಂದಿಷ್ಟು ಜನರು ಲಾಬಿ ನಡೆಸಿದ್ರು. ಈಗ ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇರುವಂತಕ್ಕದ್ದು. ಎಚ್ ಸಿ ಮಹದೇವಪ್ಪ ಮಾಜಿ ಸಚಿವರು, ಅವರಿಗೆ ಸಿಗುತ್ತಾ ಈ ಬಾರಿ? ಎಚ್ ಸಿ ಮಹದೇವಪ್ಪ ಮಂತ್ರಿ ಸ್ಥಾನ ಡೌಟ್ ಅಂತ ಹೇಳಲಾಗ್ತಾ ಇದೆ. ವರಿಷ್ಠರಿಗೆ ಕಳುಹಿಸಿದ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ. ಮೈಸೂರು ಭಾಗದ ಮತ್ತಿಬ್ಬರಿಗೆ ಅವಕಾಶ ಫಿಕ್ಸ್. ಮಹದೇವಪ್ಪ ಪರ ನಿಲ್ಲದ ಯಾವೊಬ್ಬ ನಾಯಕ. ಮಹದೇವಪ್ಪಂಗೆ ಸಿದ್ದರಾಮಯ್ಯ ಅವರಿಂದಲೂ ಕೂಡ ಅಭಯ ಸಿಕ್ಕಿಲ್ಲ. ಕಾಂಗ್ರೆಸ್ನಲ್ಲಿ ಏಕಾಂಗಿಯಾದ ಎಚ್ ಸಿ ಮಹದೇವಪ್ಪ, ಮೈನಾರಿಟಿ ಲೀಡರ್ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಸಿಗುತ್ತಾ? ಅನಿಲ್ ಚಿಕ್ಕಮಾದ್ಗೂ ಮಂತ್ರಿಗಿರಿ ಬಹುತೇಕ ಫಿಕ್ಸ್ ಅಂತ ಹೇಳಲಾಗ್ತಾ ಇದೆ. ನಾಯಕ ಸಮುದಾಯದ ಕೋಟದಡಿ ಚಿಕ್ಕಮಾದುಗೆ ಜಮೀರ್ ಅಹಮದ್ಗೂ ಕೈ ತಪ್ಪಿರುವ ಮಂತ್ರಿ ಸ್ಥಾನ. ಜಮೀರ್ ಅಹಮದ್ ಬದಲು ತನ್ವೀರ್ ಸೇಠ್ಗೆ ಮಣೆ ಹಾಕಲಾಗುತ್ತಾ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಸತತ 5 ಬಾರಿ ಆಯ್ಕೆ ಆಗಿರುವಂತಹ ಸೋಲಿಲ್ಲದ ಸರದಾರ. ಮೈನಾರಿಟಿ ಕೋಟಾ ಹ್ಯಾಚಪ್ ಮಾಡಲು ತನ್ವೀರ್ ಸೇಠ್ಗೆ ಸ್ಥಾನ ಕೊಡುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟ ಕಸರತ್ತು ನಡೀತಾ ಇರುವಂತಕ್ಕದ್ದು. 20 ಸ್ಥಾನಗಳಿಗೆ 50ಕ್ಕೂ ಹೆಚ್ಚು ಆಕಾಂಕ್ಷಿಗಳಿದ್ದಾರೆ. ಒಂದಿಷ್ಟು ಶಾಸಕರು ಕಸರತ್ತು ಕೂಡ ನಡೆಸ್ತಾ ಇದ್ದಾರೆ, ಲಾಬಿ ನಡೆಸ್ತಾ ಇದ್ದಾರೆ. ಈಗ ಎಚ್ ಸಿ ಮಹದೇವಪ್ಪ ಅವರ ವಿಚಾರವನ್ನು ನೋಡ್ತಾ ಹೋಗೋದಾದ್ರೆ, ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಈಗಾಗಲೇ ಹೈಕಮಾಂಡ್ಗೆ ಒಂದು ಪಟ್ಟಿ ರವಾನೆ ಮಾಡಲಾಗಿದೆ. ಆದರೂ ಕೂಡ ಆ ಪಟ್ಟಿಯಲ್ಲಿ ಅವರ ಹೆಸರು ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಮೈಸೂರು ಬ್ಯೂರೋ ಆದಂತಹ ರಾಘವೇಂದ್ರ ಅವರು ನಮ್ಮ ಜೊತೆ ಇದ್ದಾರೆ. ರಾಘವೇಂದ್ರ, ಒಂದಿಷ್ಟು ಪ್ರಶ್ನೆಗಳು ಹುಟ್ಕೊಳ್ತಾ ಇದೆ. ರಾಜ್ಯ ಸರ್ಕಾರದಲ್ಲಿ ಈಗ ಸಚಿವ ಸಂಪುಟ ಕಸರತ್ತು ನಡೀತಾ ಇದೆ. ಈ ಮಧ್ಯ ಎಚ್ ಸಿ ಮಹದೇವಪ್ಪ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಡೌಟು ಅಂತ ಕೂಡ ಹೇಳಲಾಗ್ತಾ ಇದೆ. ಈಗ ಒಂದಿಷ್ಟು ಫೈನಲ್ ಪಟ್ಟಿ ರೆಡಿ ಆಗಿದೆ. ಆ ಪಟ್ಟಿಯಲ್ಲಿ ಇವರ ಹೆಸರು ಇಲ್ಲ ಅಂತ ಹೇಳಲಾಗ್ತಾ ಇದೆ. ಏನೆಲ್ಲ ಡೀಟೇಲ್ಸ್ ಇದೆ ರಾಘವೇಂದ್ರ? ಸುರಭಿ, ಏನು ಮೈಸೂರು ಭಾಗದಲ್ಲಿ ಏನು ಮುಖ್ಯಮಂತ್ರಿ ಆಗಿದ್ದಂತ ಸಿದ್ದರಾಮಯ್ಯನವರ ಆಪ್ತರಾಗಿದ್ದಂಥವ್ರು, ತೀರಾ ಪ್ರಮಾಪ್ತರಾಗಿದ್ದಂಥವ್ರು ಡಾಕ್ಟರ್ ಎಚ್ ಸಿ ಮಹದೇವಪ್ಪನವರು ಯಾವಾಗ ಸಿದ್ದರಾಮಯ್ಯನವರು ಸಿಎಂ ಆಗಿದ್ರು, ಉಪಮುಖ್ಯಮಂತ್ರಿ ಆಗಿದ್ರು, ಆ ಎಲ್ಲ ಕಾಲದಲ್ಲಿ ಕೂಡ ಸಚಿವರಾಗಿದ್ರು ಎಚ್ ಸಿ ಮಹದೇವಪ್ಪ. ಆದ್ರೆ ಈ ಬಾರಿ ಒಂದು ಚಿತ್ರಣ ಬದಲಾಗಿರ್ತಕ್ಕಂಥದ್ದು. ಮೈಸೂರು ಭಾಗದಲ್ಲಿ ಹಿರಿಯ ರಾಜಕಾರಣಿ ಅಂತ ದಲಿತ ಸಮುದಾಯದಲ್ಲಿ ಹಿರಿಯ ರಾಜಕಾರಣಿ, ಸೀನಿಯರ್ ಮೋಸ್ಟ್ ಲೀಡರ್ ಅಂತೇಳಿ ಗುರುತಿಸ್ಕೊಂಡಿರ್ತಕ್ಕಂಥ ಎಚ್ ಸಿ ಮಹದೇವಪ್ಪ ಅವ್ರಿಗೆ ಈ ಬಾರಿ ಮಂತ್ರಿ ಸ್ಥಾನ ಡೌಟ್ ಅಂತಲೇ ಹೇಳಲಾಗ್ತಾ ಇದೆ. ಇದಕ್ಕೆ ಬಹಳ ಒಂದು ಹಿನ್ನೆಲೆ ಕೂಡ ಇದೆ. ಏನಂದ್ರೆ ಪ್ರತಿ ಬಾರಿ ಸಿದ್ದರಾಮಯ್ಯನವರು ಎಚ್ ಸಿ ಮಹದೇವಪ್ಪನವ್ರ ಪರ ಬ್ಯಾಟಿಂಗ್ ಮಾಡ್ಕೊಂಡು ಬಂದಿದ್ರು.
ಆದ್ರೆ ಈ ಬಾರಿ ಯಾಕೋ ಏನೋ ಅವರು ಒಂದು ಅಂತರವನ್ನ ಕಾಯ್ಕೊಂಡಿದ್ದಾರೆ ಮಹದೇವಪ್ಪನವರ ಪರವಾಗಿ ಹೈಕಮಾಂಡ್ ಮಟ್ಟದಲ್ಲಿ ಯಾವುದೇ ರೀತಿಯಾದಂತಹ ಒಂದು ಬ್ಯಾಟಿಂಗ್ ಅನ್ನ ಮಾಡಿಲ್ಲ ಅನ್ನುವಂಥದ್ದು ಮಾಹಿತಿ. ಹೀಗಾಗಿ ಎಚ್ ಸಿ ಮಹದೇವಪ್ಪನವರಿಗೆ ಮಂತ್ರಿ ಸ್ಥಾನ ಸಿಕ್ತಿಲ್ಲ ಅನ್ನುವಂಥದ್ದು ನಾವು ಒಂದು ರಾಜಕೀಯ ವಲಯದಲ್ಲಿ ಚರ್ಚೆ ಆಗ್ತಾ ಇರ್ತಕ್ಕಂಥ ವಿಚಾರ. ಇನ್ನೊಂದು ಕಡೆ ಮೈಸೂರು ಭಾಗದಲ್ಲಿ ಮತ್ತಿಬ್ಬರು ರಾಜಕಾರಣಿಗಳು, ಒಬ್ರು ತನ್ವೀರ್ ಸೇಠ್ ಹಾಗೂ ಎಚ್ ಡಿ ಕೋಟೆ ಶಾಸಕ ಅನಿಲ್ ಚಿಕ್ಕಮಾದು. ತನ್ವೀರ್ ಸೇಠ್ ಅವರು ಕಳೆದ 5 ಬಾರಿಯಿಂದ ಸತತ ಆಯ್ಕೆಯಾಗಿರ್ತಕ್ಕಂಥ ಶಾಸಕ. ಹಿಂದಿನ ಸಿದ್ದರಾಮಯ್ಯನವರ ಸರ್ಕಾರದಲ್ಲಿ ಕೂಡ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಸಚಿವರಾಗಿ ಕೆಲವು ಕಾಲ ಕೆಲಸ ಮಾಡಿದ್ರು. ಅದಾದ ಬಳಿಕ ಅವರಿಗೆ ಮತ್ತೆ ಅವಕಾಶ ಸಿಕ್ಕಿರ್ಲಿಲ್ಲ. ಈಗ ಸಿದ್ದರಾಮಯ್ಯನವರು 3 ವರ್ಷಗಳ ಕಾಲ ಸಿಎಂ ಆಗಿದ್ದಂತ ಕಾಲದಲ್ಲಿ ಅವರಿಗೆ ಅವಕಾಶ ಸಿಕ್ಕಿರ್ಲಿಲ್ಲ. ಆದ್ರೆ ಈಗ ಸಿಎಂ ಬದಲಾವಣೆ ಆಗಿದೆ. ಸಿದ್ದರಾಮಯ್ಯನವರ ಬದಲು ಡಿ ಕೆ ಶಿವಕುಮಾರ್ ಅವರು ಸಿಎಂ ಆಗಿದ್ದಾರೆ. ತನ್ವೀರ್ ಸೇಠ್ ಅವರು ಏನಂತಂದ್ರೆ ಅವರು ಡಿ ಕೆ ಶಿವಕುಮಾರ್ ಅವ್ರ ಜೊತೆ ಬಹಳ ತೀರಾ ಒಳ್ಳೆಯ ಸಂಬಂಧ ಇದೆ. ಅವರು ಕೂಡ ಡಿ ಕೆ ಶಿ ಅವರು ಕೂಡ ಹೈಕಮಾಂಡ್ ಮಟ್ಟದಲ್ಲಿ ತನ್ವೀರ್ ಸೇಠ್ ಅವರನ್ನ ಅವನು ಮೈನಾರಿಟಿ ಕೋಟಾದಲ್ಲಿ ಮಂತ್ರಿ ಸ್ಥಾನ ಮಾಡ್ಲಿಕ್ಕೆ ಕೂಡ ಅವರು ಕೂಡ ಪ್ರಯತ್ನ ಮಾಡ್ತಾ ಇದ್ದಾರೆ. ಯಾವಾಗ ಜಮೀರ್ ಅಹ್ಮದ್ ಅವರಿಗೆ ಮಂತ್ರಿ ಸ್ಥಾನ ಕೈ ತಪ್ಪಿದೆ, ಆ ಒಂದು ಕೋಟಾದಡಿ ತನ್ವೀರ್ ಅವ್ರಿಗೆ ಕೊಟ್ರೆ ಅದು ಪ್ಯಾಚಪ್ ಆಗುತ್ತೆ ಅನ್ನುವಂಥದ್ದು ಲೆಕ್ಕಾಚಾರ. ಇನ್ನೊಂದು ಕಡೆ ಏನು KN ರಾಜಣ್ಣ ಅವರು ರಾಜೀನಾಮೆ ಕೊಟ್ಟ ನಂತರ ಈ ಕಡೆ ದಕ್ಷಿಣ ಭಾಗದಲ್ಲಿ ಯಾವುದೇ ನಾಯಕ ಸಮುದಾಯದ ಶಾಸಕರಿಗೆ ಮಂತ್ರಿ ಸ್ಥಾನ ಸಿಕ್ಕಿಲ್ಲ. ಹಾಗಾಗಿ ಆ ಒಂದು ಮಂತ್ರಿ ಸ್ಥಾನವನ್ನ ಅನಿಲ್ ಚಿಕ್ಕಮಾದ್ ಅವರಿಗೆ ಕೂಡ ಕೊಡಬೇಕು ಅನ್ನುವಂಥದ್ದು ಲೆಕ್ಕಾಚಾರ. ಅವರು ಎರಡೂ ಬಣ, ಸಿದ್ದರಾಮಯ್ಯ ಅವರು ಬಣ ಇರ್ಬೋದು, ಡಿ ಕೆ ಶಿ ಅವ್ರ ಬಣ, ಎರಡೂ ಬಣದಲ್ಲಿ ಒಂದು ಒಳ್ಳೆಯ ಸಂಬಂಧವನ್ನ ಇಟ್ಕೊಂಡಿದ್ದಾರೆ ಅನಿಲ್ ಚಿಕ್ಕಮಾದು. ಈ ಭಾಗದಲ್ಲಿ ನಾಯಕ ಸಮುದಾಯದಲ್ಲಿ ಗುರುತಿಸ್ಕೊಂಡಿರ್ತಕ್ಕಂಥ ಯುವ ರಾಜಕಾರಣಿ, ಎರಡನೇ ಬಾರಿ ಶಾಸಕರಾಗಿದ್ದಾರೆ. ಹಾಗಾಗಿ ಅವರಿಗೆ ಕೂಡ ಈ ಬಾರಿ ಮಂತ್ರಿ ಸ್ಥಾನ ಸಿಗಬಹುದು ಅನ್ನುವಂಥದ್ದು ಲೆಕ್ಕಾಚಾರ ನಡೀತಾ ಇದೆ. ಆದ್ರೆ ಒಟ್ಟಾರೆ ಏನಂತ ಹೇಳಿದ್ರೆ ಮೈಸೂರು ಭಾಗದಲ್ಲಿ ಈ ಬಾರಿ ಹೊಸಬರಿಗೆ, ಅಂದ್ರೆ ತನ್ವೀರ್ ಸೇಠ್ ಅವರು ಹಳುಬರಾದ್ರೂ ಕೂಡ ಈ ಬಾರಿ ಸಚಿವ ಸಂಪುಟದಲ್ಲಿ ಅವಕಾಶ ಸಿಕ್ಕಿರಲಿಲ್ಲ. ಅವ್ರಿಗೆ ಅವಕಾಶ ಸಿಗೋ ಸಾಧ್ಯತೆಗಳಿದ್ದಾವೆ. ಇನ್ನೊಂದು ಕಡೆ ಯುವ ರಾಜಕಾರಣಿ 2 ಬಾರಿ ಶಾಸಕರಾಗಿರ್ತಕ್ಕಂಥ ಅನಿಲ್ ಚಿಕ್ಕಮಾದ್ ಅವ್ರಿಗೆ ಸಚಿವ ಸ್ಥಾನ ಸಿಗಬಹುದು ಅನ್ನುವಂಥದ್ದು ನಿರೀಕ್ಷೆ ಇದೆ. ಸುರಭಿ, ಮಾಹಿತಿಗಾಗಿ ಧನ್ಯವಾದಗಳು ರಾಘವೇಂದ್ರ. ಈ ಬಾರಿ ಎಚ್ ಸಿ ಮಹದೇವಪ್ಪಂಗೆ ಮಂತ್ರಿ ಸ್ಥಾನ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಈಗಾಗಲೇ ವರಿಷ್ಠರಿಗೆ ಒಂದು ಪಟ್ಟಿ ಫೈನಲ್ ಮಾಡಿ ಕಳಿಸಿಕೊಡಲಾಗಿದೆ. ಆ ಪಟ್ಟಿಯಲ್ಲಿ ಎಚ್ ಸಿ ಮಹದೇವಪ್ಪ ಅವರ ಹೆಸರು ಇಲ್ಲ ಅಂತ ಕೂಡ ಹೇಳಲಾಗ್ತಾ ಇದೆ. ಅವರ ಬದಲಾಗಿ ಅನಿಲ್ ಚಿಕ್ಕಮಾದು ಅಥವಾ ತನ್ವೀರ್ ಸೇಠ್ಗೆ ಮಂತ್ರಿ ಸ್ಥಾನ ಕೊಡುವ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಜಮೀರ್ ಅಹ್ಮದ್ ಪರವಾಗಿ ಇದೀಗ ತನ್ವೀರ್ ಸೇಠ್ಗೆ ಮಣೆ ಹಾಕುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದಿಷ್ಟು ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಹಿಂದೆ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಎಚ್ ಸಿ ಮಹದೇವಪ್ಪ ಅವರು ಸಚಿವರಾಗಿ ಕಾರ್ಯನಿರ್ವಹಿಸಿದ್ರು. ಇದೀಗ ಅವರಿಗೆ ಮಂತ್ರಿ ಸ್ಥಾನ ಸಿಗೋದು ಡೌಟ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗೆ ಮೈಸೂರು ಭಾಗದಲ್ಲಿ ಮತ್ತಿಬ್ಬರಿಗೆ ಮಣೆ ಹಾಕುವಂತಹ ಎಲ್ಲ ಚಾನ್ಸಸ್ ಇದೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಒಂದು ರೀತಿಯಾಗಿ ಮೈಸೂರು ಕಾಂಗ್ರೆಸ್ನಲ್ಲೂ ಕೂಡ ಸಂಪುಟ ತಲ್ಲಣ ಶುರುವಾಗಿರುವಂಥದ್ದು. ಈಗಲೇ ಸದ್ಯದಲ್ಲೇ ಪಟ್ಟಿ ಫೈನಲ್ ಆಗುತ್ತೆ. ಪದಗ್ರಹಣ ಕೂಡ ಶುಕ್ರವಾರ ಅಥವಾ ಶನಿವಾರ ಆಗುವಂತಹ ಎಲ್ಲ ಸಾಧ್ಯತೆ ಇದೆ. ಈ ಬೆನ್ನಲ್ಲೇ ಒಂದು ರೀತಿಯಾಗಿ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಯಾರಿಗೆ ಮಂತ್ರಿ ಸ್ಥಾನ, ಇಲ್ಲಿ ಯುವಕರಿಗೂ ಕೂಡ ಮನ್ನಣೆ ಹಾಕಲಾಗುತ್ತೆ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿ ಸಹಜವಾಗಿ ಪ್ರಶ್ನೆಗಳು ಹುಡ್ಕೊಳ್ತಾ ಇರುವಂತದ್ದು ಯಾರಿಗೆ ಖೋಖೋ, ಯಾರಿಗೆ ಮಂತ್ರಿ ಸ್ಥಾನ ಅಂತ ಪ್ರಶ್ನೆಗಳು ಉದ್ಭವವಾಗ್ತಾ ಇದೆ. ಮೈಸೂರು ಕಾಂಗ್ರೆಸ್ನಲ್ಲೂ ಕೂಡ ಸಂಪುಟ ತಲ್ಲಣವಾಗಿರುವಂತದ್ದು. ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಸಂಪುಟ ವಿಸ್ತರಣೆ ಕಸರತ್ತು ನಡೀತಾ ಇದೆ. ಈಗ ಎಚ್ ಸಿ ಮಹದೇವಪ್ಪ ಅವರ ವಿಚಾರದಲ್ಲಿ ನೋಡೋದಾದ್ರೆ ಮಂತ್ರಿ ಸ್ಥಾನ ಅವರಿಗೆ ಸಿಗೋದು ಡೌಟು ಅಂತ ಹೇಳಲಾಗ್ತಾ ಇದೆ. ಅವರು ಏಕಾಂಗಿ ಆಗಿದ್ದಾರೆ ಅಂತ ಕೂಡ ಹೇಳಲಾಗ್ತಾ ಇದೆ.